ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೀವು ಬ್ಯಾಂಗ್ಳೂರು ಮೆಟ್ರೋಲ್ಲಿ ಹೋಗಿರ್ತೀರಾ, ಕೊಚ್ಚಿ ಮೆಟ್ರೋಲ್ಲಿ ಹೋಗಿರ್ತೀರಾ, ಡೆಲ್ಲಿ ಮೆಟ್ರೋಲ್ಲಿ ಹೋಗಿರ್ತೀರಾ, ಹೈದ್ರಾಬಾದ್ ಮೆಟ್ರೋಲ್ಲಿ ಹೋಗಿರ್ತೀರಾ. ಆದರೆ ಅದು ಟ್ರ್ಯಾಕ್ ಮೇಲೆ. ಆದರೆ ನೀರಲ್ಲಿ ಯಾವತ್ತಾದರೂ ಮೆಟ್ರೋದಲ್ಲಿ ಹೋಗಿದ್ದೀರಾ? ಇಲ್ಲ. ಸೊ ಇವತ್ತು ನಾನು ನಿಮಗೆ ವಾಟರ್ ಮೆಟ್ರೋದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇನೆ. ಸೊ ಹಲೋ ನಮಸ್ಕಾರ. ಹೇಗೆ ಅಂತ ಗೊತ್ತಿಲ್ಲ, ಎಲ್ಲಿ ಹೋಗುತ್ತೆ ಅಂತ ಕೂಡ ಗೊತ್ತಿಲ್ಲ. ಆದರೆ ಕೊಚ್ಚಿ ಮೆಟ್ರೋದಲ್ಲಿ ಹೋಗಬೇಕು ಅಂತ ಮಾತ್ರ ಗೊತ್ತು. ಇಲ್ಲಿಂದ ಯಾವುದೆಲ್ಲ ಸ್ಟೇಷನ್ ಇದೆ, ಆ ಕಡೆ ಹೋದರೆ ಯಾವುದರಲ್ಲಿ ರಿಟರ್ನ್ ಬರ್ಬೋದು, ಹೇಗೆ ರಿಟರ್ನ್ ಬರ್ಬೋದು ಅಂತ ಗೊತ್ತಿಲ್ಲ. ನೋಡುವ. ಇಲ್ಲಿ ಸ್ಟೇಷನ್ನ ಹೆಸರುಗಳು ಕೂಡ ಇರಬಹುದು. ಆ ಕಡೆ ಹೋಗುವ. ಕೊಚ್ಚಿ ಮೆಟ್ರೋ ಮ್ಯಾಪ್ ನೋಡುವ ಬನ್ನಿ. ಇಂದು ಗೊತ್ತಾಗ್ತಾ ಇಲ್ಲ ಎಲ್ಲಿ ಹೋಗಬೇಕು, ಏನು ಮಾಡಬೇಕು. ವೈಪಿನ್. ಓಕೆ, ಸೊ ಈಗ ವೈಪಿನಲ್ಲಿದ್ದೇವೆ. ವೈಪಿನಿಂದ ಈಗ ಆ್ಯಕ್ಚುಲಿ ನಾವು ವೈಪಿನಲ್ಲಿದ್ದೇವಲ್ಲ, ವೈಪಿನಿಂದ ಹಾಂ ಏನದು ಹೈಕೋರ್ಟ್ ಚೇಂಜ್ ಮಾಡಬೇಕಾಗುತ್ತೆ. ಸೊ ಈಗ ನಾವು ವೈಪಿನಲ್ಲಿದ್ದೇವೆ. ವೈಪಿನಿಂದ ಬಂದದ್ದು ನಾವು ಫೋರ್ಟ್ ಕೊಚ್ಚಿಯಿಂದ. ವೈಪಿನ್ ಟು ಹೈಕೋರ್ಟ್ ಹೋಗಬೇಕು. ಹೈಕೋರ್ಟಿಂದ ಮತ್ತಾಂಚೇರಿನ. ಸೊ ನಮ್ಮ ನೆಕ್ಸ್ಟ್ ವಿಸಿಟಿಂಗ್ ಪ್ಲೇಸ್ ಏನಿದೆ ಅದು ಮತ್ತಾಂಚೇರಿಯಲ್ಲಿ. ಸೊ ಮತ್ತಾಂಚೇರಿ ಹೋಗಬೇಕು. ಸೊ ಟಿಕೆಟಿಗೆ ಎಷ್ಟು ಅಂತ ನೋಡುವ. ഇവിടെ മെട്രോയിൽ നമുക്ക് ജസ്റ്റ് വീഡിയോ എടുക്കാനും മെട്രോ പോവാം. ഹൈക്കോർട്ടിലേക്ക് മാത്രമേ ഉള്ളൂ. അത് മതി. എത്ര മണിക്ക്? ഇത് 12:55 ആവും. 35 12:35 12:55 വേറെ ബിഫോർ ദാറ്റ് ഇല്ല. ഇവിടെ ഇനി അത് മാത്രമേ ഉള്ളൂ. കമ്മിയർ ഓൺലി ഫോർ ഹൈക്കോർട്ട്. ഓക്കെ ഓക്കെ. വേറെ ഫോർട്ട് കൊച്ചി ടു എവരിവെയർ. ഫോർട്ട് കൊച്ചി ഓപ്പൺ ആയിട്ടില്ല മെട്രോ സർവീസ്. ഇപ്പോൾ മത്താഞ്ചേരി പോവുകയാണെങ്കിൽ അത് നോർമൽ ബോട്ടുള്ളൂ. നോർമൽ ബോട്ടല്ലേ? എവിടെ? അത് ഈ സൈഡിൽ കൂടെ ഒരു വഴിയുണ്ട്. ബാക്ക് സൈഡിൽ കൂടെ ഒരു ചെറിയൊരു ഷോർട്ട് കട്ട് ഉണ്ട്. അതിലേക്ക് കയറി പോകണം. അവിടെ തന്നെ റിട്ടേൺ ഉണ്ടല്ലോ. ലോക്കൽ ബോട്ട് ഉണ്ടാവും അവിടെ നിന്ന് ഫോർട്ട് കൊച്ചി വരാൻ. ലോക്കൽ ബോട്ട് അത് ആ സൈഡിലായിട്ടുണ്ട്. ബോട്ട് ജെട്ടിയിലേക്ക് നടക്കണം. മറൈൻ ഡ്രൈവ്. ಆಗಲೇ ಹೇಳಿದ ಹಾಗೆ ಈಗ ಕೊಚ್ಚಿಯ ವಾಟರ್ ಮೆಟ್ರೋ ಒಳಗಡೆ ಇದ್ದೇವೆ. ಹೇಳಿದೆ ಇಲ್ಲಿ ವಿಡಿಯೋ ಮಾಡಲಿಕ್ಕಿಲ್ಲ ಅಂತ, ಯಾಕಂದರೆ ಪ್ಯಾಸೆಂಜರ್ಸ್ಗಳಿಗೆ ಡಿಸ್ಟರ್ಬ್ ಆಗ್ತದಂತೆ. ಬಟ್ ನಾನು ರಿಕ್ವೆಸ್ಟ್ ಮಾಡಿ ಹೇಳಿದೆ, ನಾನೊಂದು ಜನರಿಗೆ ಈ ಥರ ತಿಳಿಸ್ಲಿಕ್ಕೋಸ್ಕರ ವಾಟರ್ ಮೆಟ್ರೋ ಇದೆ, ನೀವು ಕೂಡ ಬರ್ಬೋದು ಅಂತ ತಿಳಿಸ್ಲಿಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ಅಂತ. ಸೊ ಹಾಗಾಗಿ ಓಕೆ ವಿಡಿಯೋ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಈ ಕೊಚ್ಚಿ ಮೆಟ್ರೋ ಲಾಸ್ಟ್ ಇಯರ್ ಅಂದರೆ 2023 ಏಪ್ರಿಲಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಏರಿದ್ದಾರೆ, ಅವರು ಇನಾಗ್ರೇಟ್ ಮಾಡಿದರು. ಆದರೆ ಇದನ್ನು ಕಂಪ್ಲೀಟ್ ಸ್ಟಾರ್ಟ್ ಆಗಬೇಕಂತ ಆದರೆ 2035 ಕಂಪ್ಲೀಟ್ ಆಗುವಂಥದ್ದು. ಸೊ ಈಗ ಕೆಲವು ಕಡೆ ಮಾತ್ರ ಇದರ ಆಪ್ರೇಷನ್ಗಳು ನಡೀತಾ ಇದೆ. ನಾನು ಆಗಲೇ ಹೇಳಿದಾಗೆ ಮತ್ತಂಚೇರಿಗೆ ಡೈರೆಕ್ಟಾಗಿ ಇಲ್ಲಿಂದಿಲ್ಲ. ನಾವು ಮತ್ತಂಚೇರಿ ಆ್ಯಕ್ಚುಲಿ ಹೋಗಬೇಕಾಗಿತ್ತು, ಮತ್ತಂಚೇರಿಗೆ ಇಲ್ಲಿಂದ ಡೈರೆಕ್ಟಾಗಿಲ್ಲ. ಬಟ್ ಈಗ ನಾವು ಇಲ್ಲಿಂದ ಒಂದು ನಿಮಗೆ ಈ ವಾಟರ್ ಮೆಟ್ರೋದ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೋಸ್ಕರ ಇಲ್ಲಿಂದ ನಾವು ಇಲ್ಲಿಂದ ಹೈಕೋರ್ಟ್ ಅಂತ ಒಂದು ಮೆಟ್ರೋ ಸ್ಟೇಷನ್ ಇದೆ, ಆ ಕಡೆ ಹೋಗ್ತಾ ಇದ್ದೇವೆ. ಬನ್ನಿ ಆಗಿದ್ರೆ ಈ ನಿಮ್ಮ ಫಸ್ಟ್ ವಾಟರ್ ಮೆಟ್ರೋ ಎಕ್ಸ್ಪೀರಿಯೆನ್ಸ್ ಯಾವ ಥರ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ. ಸೊ ಇಲ್ಲಿಂದ ಒಂದು ಸ್ಟೇಷನ್ ನಾನು ಯಾವುದು ಹೇಳಿದೆ ಅಲ್ಲಿಗೆ 40 ರೂಪೀಸ್ ಆಗುತ್ತೆ. ಮತ್ತು ನಾವು ಬ್ಯಾಂಗ್ಳೂರಲ್ಲಿ ಯಾವ ಥರ ಕಾರ್ಡ್ ಇದೆ ಹಾಗೆ ಇಲ್ಲಿ ಕಾರ್ಡ್ ಕೊಡ್ತಾರೆ. ಸೊ ಬ್ಯಾಂಗ್ಳೂರಲ್ಲಿ ಕಾಯಿನ್ ಆದರೆ ಇಲ್ಲಿ ಕಾರ್ಡ್ ಕೊಡ್ತಾರೆ. ಇದನ್ನು ಸ್ಕ್ಯಾನ್ ಮಾಡಿ ನೀವು ಒಳಗಡೆ ಎಂಟ್ರಿ ಆಗ್ಬೋದು. ಬಟ್
ಇಲ್ಲಿ ಜಾಸ್ತಿಯಾಗಿ ಮೆಟ್ರೋಕ್ಕಿಂತ ಆಪ್ರೇಷನ್ ಆಗುವಂಥದ್ದೇ ಇಲ್ಲಿನ ಲೋಕಲ್ ಬೋಟ್ಸ್ ಯಾವುದಿದೆ ಆ ಥರದ್ದು. ಸೊ ಇಲ್ಲಿಂದ ನಾವು ಹೈಕೋರ್ಟ್ ಹೋದ್ಮೇಲೆ ರಿಟರ್ನ್ ಬರುವಾಗ ಕೊಚ್ಚಿ ಮೆಟ್ರೋ ಇಲ್ಲ ನಮಗೆ, ಯಾಕೆಂದರೆ ಫೋರ್ಟ್ ಕೊಚ್ಚಿ ವಾಪಸ್ ಬರಬೇಕಾಗುತ್ತೆ. ಸೊ ಅಲ್ಲಿಂದ ಲೋಕಲ್ ಯಾವುದಾದ್ರೂ ಶಿಪ್ ಅಥವಾ ಕ್ರೂಸ್ ಆಗ ನಾವು ಯಾವ್ದು ಬಂದಿದ್ವಿ ಅದರಲ್ಲೇ ಬರ್ತೇವೆ. ಇಲ್ಲಾಂದರೆ ಬೇರೆ ಯಾವ್ದಾದ್ರು ಆಪ್ಷನ್ ಇದೆಯಾ, ಬಸ್ ಇದೆಯಾ ಅಂತ ನೋಡುವ. ಬಟ್ ಈ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಮಾಡಲೇಬೇಕು ಅಂತ ನಾನು ಕೊಚ್ಚಿಗೆ ಬಂದದ್ದು. ಸೊ ನನಗೂ ನಿಮಗೂ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್. ತಡ ಮಾಡದೆ ಬನ್ನಿ ಈ ಮೆಟ್ರೋಗೆ ಹೋಗುವ. ಹೇಳಿದಾಗೆ ನಾವು ವೈಪಿನಲ್ಲಿದ್ವಿ. ವೈಪಿನಿಂದ ಕೊಚ್ಚಿ ಮೆಟ್ರೋ, ಕೊಚ್ಚಿ ವಾಟರ್ ಮೆಟ್ರೋದಲ್ಲಿ ಹೈಕೋರ್ಟ್ ಜಂಕ್ಷನ್ಗೆ ಬಂದಿದ್ದೇವೆ. ಸೊ ಇದೊಂದು 20 ಮಿನಿಟ್ಸ್ ಜರ್ನಿ ಅಂತ ಹೇಳ್ಬೋದು. 12:55ಗೆ ಬರಬೇಕಾಗಿತ್ತು, ಆದರೆ ಈ ಬೋಟ್ ಬರುವಾಗಲೇ ಅಥವಾ ಮೆಟ್ರೋ ಬರುವಾಗಲೇ 1:05 ಆಗಿತ್ತು. ಏನು ಮಾಡಲಿಕ್ಕಾಗಲ್ಲ, ಅಷ್ಟೊಂದು ಟ್ರಾಫಿಕ್ ಇದೆ ಈ ಸಿಯಲ್ಲಿ ಕೂಡ. ಅಷ್ಟೊಂದು ಬೋಟ್, ಅಷ್ಟೊಂದು ನೇವಿಗಳ ಬೋಟ್, ಆ ಕಡೆ ಹೋಗುವಂಥ ಬೋಟ್ ಸುಮಾರಿದೆ. ಸೊ ಟೈಮ್ ಆ ಕಡೆ ಈ ಕಡೆ ಆಗುತ್ತೆ. ಬಟ್ ಇದೊಂದು ಸೂಪರ್ ಜರ್ನಿ ಅಂತಲೇ ಹೇಳ್ಬೋದು. ವೆರಿ ಅಫೋರ್ಡೆಬಲ್ ಕಾಸ್ಟಲ್ಲಿ. ಸೊ ಬೇರೆ ಯಾವುದಾದ್ರು ಸ್ಥಳಗಳಲ್ಲಾಗಿದ್ದರೆ ತುಂಬ ಜಾಸ್ತಿ ರೇಟ್ ತಗೊಳ್ತಾ ಇತ್ತು. ನಾವು ಆಲ್ಮೋಸ್ಟ್ 10-12 ಕಿಲೋಮೀಟರ್ಸ್ ಬಂದಿದ್ದೇವೆ ಈ ವೈಪಿನಿಂದ ಹೈಕೋರ್ಟ್ ತನಕ. ಒಳ್ಳೆ ಜರ್ನಿ. ಯಾಕೆ ಜಾಸ್ತಿ ನಾನು ಇದರ ಒಳಗಿನ ವೀಡಿಯೋ ಮಾಡಲಿಲ್ಲ. ನಮಗೆ ಆಲ್ರೆಡಿ ಹೇಳಿದ್ರು ವೀಡಿಯೋ ಮಾಡೋದು ಪ್ಯಾಸೆಂಜರ್ಸ್ಗೆ ಪ್ರಾಬ್ಲಮ್ಸ್ ಆದರೆ ಡಿಲೀಟ್ ಮಾಡ್ತಾರೆ ಕಂಪ್ಲೀಟ್ ವೀಡಿಯೋ ಅಂತ. ಸೊ ಹಾಗಾಗಿ ಆ ರಿಸ್ಕ್ ತೊಗೊಂಡದೆ ನಾನು ವೀಡಿಯೋ ಮಾಡಲಿಲ್ಲ. ಸೊ ಎಷ್ಟೆಲ್ಲ ಸೀನರಿ ನಿಮಗೆ ತೋರಿಸ್ಲಿಕ್ಕಾಗ್ತದೆ, ಇಲ್ಲಿಂದ ಏನೆಲ್ಲ ಕಾಣ್ತದೆ ಅದನ್ನು ನಿಮಗೆ ತೋರಿಸಲಿಕ್ಕೆ ಟ್ರೈ ಮಾಡಿದ್ದೇನೆ. ಇಲ್ಲಿಂದ ನೋಡಿ ಸುಮಾರು ಮೆಟ್ರೋ ಇದೆ. ಒಂದೊಂದು ಮೆಟ್ರೋಗೆ ಕೇರಳದ ಒಂದೊಂದು ಊರಿನ ಹೆಸರು ಕೊಟ್ಟಿದ್ದಾರೆ. ಈಗ ನಾವು ಬರೋದು ತಲಚೇರಿ, ಹಾಗೆಯೇ ನೋಡಿ ಇಲ್ಲಿ ಬೈಪೂರ್ ಅಂತ, ಹಾಗೆ ಬೇರೆ ಊರಿನ ಬೇರೆ ಮೆಟ್ರೋದ ಹೆಸರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈಗ ಇಲ್ಲಿಂದ ಹೊರಡುವಂಥ ಸಮಯ. ಈ ವಿಡಿಯೋದಲ್ಲಿ ಜಸ್ಟ್ ನಿಮಗೆ ಕೊಚ್ಚಿ ವಾಟರ್ ಮೆಟ್ರೋನ ಬಗ್ಗೆ ತೋರಿಸಬೇಕಾಗಿತ್ತು. ನೀವು ಕೂಡ ಕೊಚ್ಚಿ ಬಂದರೆ ಈ ವಾಟರ್ ಮೆಟ್ರೋನ ಮಿಸ್ ಮಾಡದೆ ಬನ್ನಿ. ಇದು ಕಂಪ್ಲೀಟಾಗಿ ಎಸ್ಟಾಬ್ಲಿಷ್ ಆಗಬೇಕಂತ ಆದರೆ 2035 ಆಗುತ್ತಂತೆ. ಬಟ್ ಈಗ ಕೆಲವು ಸ್ಟೇಷನ್ ಮಾತ್ರ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಯಾವುದೆಲ್ಲ ಎಸ್ಟಾಬ್ಲಿಷ್ ಮಾಡಿದ್ದಾರೆ ನೀವು ಪ್ರೀ ಪ್ಲ್ಯಾನ್ಡ್ ಆಗಿ ಬಂದು ಆ ಕಡೆ ವಿಸಿಟ್ ಮಾಡಿ ಬರ್ಬೋದು. ನಮ್ಮ ಈ ನಾರ್ಮಲ್ ಮೆಟ್ರೋ ಯಾವ ಥರ ಇದೆ, ನಾನು ಬ್ಯಾಂಗ್ಳೂರು ಮೆಟ್ರೋದಲ್ಲಿ ಹೋಗಿದ್ದೇನೆ, ಅದೇ ಥರ ಆಗಿದೆ. ಆದರೆ ಇದೊಂದು ಎಲೆಕ್ಟ್ರಿಕ್ ಮೆಟ್ರೋ. ಹಾಗಾಗಿ ಗೋ ಗ್ರೀನ್ ಇನಿಷಿಯೇಟಿವ್ ಅನ್ನು ತಗೊಂಡಿದ್ದಾರೆ. ಒಂದು ಒಳ್ಳೆಯ ಒಂದು ಪ್ರಾಜೆಕ್ಟ್. ಇಂಡಿಯಾದಲ್ಲಿ ಎಲ್ಲಿಯೂ ಕೂಡ ಇಲ್ಲ ಈ ವಾಟರ್ ಮೆಟ್ರೋ ಸರ್ವಿಸ್. ಫಸ್ಟ್ ಟೈಮ್ ಇನ್ ಇಂಡಿಯಾ ಈ ಕೊಚ್ಚಿಯಲ್ಲಿರೋದು. ಸೊ ಮಿಸ್ ಮಾಡದೆ ಬನ್ನಿ ಹಾಗಂತ ಹೇಳ್ತಾ ಈ ವಾಟರ್ ಮೆಟ್ರೋದ ಹೊರಗಡೆ ಹೋಗುವಂಥ ಸಮಯ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬೈ ಬೈ. Same. I am also CEO. Oh, which one?